ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮಲ್ಲಮ್ಮ ಹೆಲ್ಮೆಟ್ ಆಗಿದ್ದಾರೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಮುಂಚೆನೆ ಹೇಳಿದ್ದೆ, ಅಂದ್ರೆ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ವೋಟಿಂಗ್ ಅನಾಲಿಸಿಸ್ ಆಗಿರ್ಬೋದು, ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ಅವರ ವ್ಯಕ್ತಿತ್ವ ಆಗಿರ್ಬೋದು, ಪರ್ಸನಾಲಿಟಿ ಆಗಿರ್ಬೋದು, ಇನ್ನು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಫಿಟ್ನೆಸ್ ಆಗಿರ್ಬೋದು. ಇದ್ರ ಪ್ರಕಾರ ನಾನು ಹೇಳಿದ್ದೆ, ಮಲ್ಲಮ್ಮ ಇಲ್ಲ ಮಾಡೋರು ಬಾಟಮ್ ಅಲ್ಲಿ ಬರ್ತಾರೆ, ಹೆಲ್ಮೆಟ್ ಹಾಕ್ತಾರೆ ಅಂತ. ಅದೇ ರೀತಿಯಾಗಿ ನಮ್ಮ ಮಲ್ಲಮ್ಮ ಅವರು ಹೆಲ್ಮೆಟ್ ಆಗಿದ್ದಾರೆ. ಡೆಫಿನೆಟ್ಲಿ ಐ ಥಿಂಕ್ ಅವರ ವಯಸ್ಸಿಗೆ, ಅವರ ಒಂದು ಪರ್ಸನಾಲಿಟಿಗೆ, ಅವರಿರೋ ಒಂದು ವಾತಾವರಣಕ್ಕೆ ಇಷ್ಟು ದಿನ ಇರೋದೇ ಗ್ರೇಟ್. ಅಂಥದ್ರಲ್ಲಿ ತುಂಬಾ 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 ಅಂದ್ರೆ ಗರ್ವ ಅಂತ ನೋಡಿ. ಅಂದ್ರೆ ಐ ಮೀನ್ ಏನಂತಾರೆ, ಅದು ರೆಸ್ಪೆಕ್ಟ್ ಐತಿ ನೋಡಿ. ಆದ್ರೆ ತುಂಬಾ ಮಲ್ಲಮ್ಮ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಅಶ್ವಿನ್ ಆಗಿರ್ಬೋದು, ನಮ್ಮ ಮಂಜು ಭಾಷನ್ ಆಗಿರ್ಬೋದು, ಇವರು ಅಮಿತ್ ಆಗಿರ್ಬೋದು, ಕರಿಬಸಪ್ಪ ಆಗಿರ್ಬೋದು, ಕಂಪೇರ್ ಮಾಡ್ಕೊಂಡ್ರೆ ಮಲ್ಲಮ್ಮ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ವೀಕ್ಷಕರ ಮನಸ್ಸಲ್ಲಿ ಸ್ವಲ್ಪ ಆದ್ರೂ ಮನಸ್ಸು ಗೆದ್ದಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಹೇಳ್ಬೋದು. ಆ ರೀತಿ ಆಟ ಆಡಿದ್ದಾರೆ. ಸ್ವಲ್ಪ ಬೇಜಾರಾಯ್ತು, ಬಟ್ ಬಿಗ್ ಬಾಸ್ ಮನೆಯಿಂದ ಯಾರಾದ್ರೂ ಒಬ್ರು ಹೊರಗಡೆ ಹೋಗ್ಲೇಬೇಕು. ಈಗಿರೋ ಸಿಚುವೇಶನ್ ಅಲ್ಲಿ ಅವ್ರ ಮಾತಾಗಿರ್ಬೋದು, ನಡೆ ನುಡಿ ಮಾತು, ಅವ್ರ ಆಟ ವ್ಯಕ್ತಿತ್ವ ಅಂತ ತಗೊಂಡ್ರೆ ಇದ್ರಲ್ಲಿ ಸ್ವಲ್ಪ ಮಲ್ಲಮ್ಮ ಅವರು ಎಲ್ಲಪ್ಪ ಲೋ ಆಗ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಯಾವ್ದ್ರಲ್ಲಿ ಐ ಮೀನ್ ಕಡಿಮೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಲಿರೋ ವಯಸ್ಸು ಆಗಿರ್ಬೋದು, ಅಲ್ಲಿರೋ ಮಾತುಗಳಾಗಿರ್ಬೋದು, ಸ್ವಲ್ಪ ಹೇಳೋಕೆ ಆಗಿರ್ಬೋದು, ಅವರ ಒಂದು ಮನಸ್ಸಿನ ಮಾತನ್ನ ಹೇಳಕ್ಕೆ ಸ್ವಲ್ಪ ತಡೆ ಆಗ್ಬೋದು ಅಂತ ಅನಿಸ್ತಾ ಇತ್ತು. ಬಟ್ ಆಗಿದ್ದು ಒಳ್ಳೇದಾಯ್ತು. ಆಗಿದ್ದಾರೆ. ಅವರ ಮುಂದಿನ ಜೀವನಕ್ಕೆ ಒಂದು ಒಳ್ಳೆ ಜೀವನ ಸಿಗಲಿ, ಒಳ್ಳೆ ಫ್ಯೂಚರ್ ಬರಲಿ, ಕಂಗ್ರಾಚುಲೇಷನ್ ಅಂತ ಹೇಳೋಣ. ಮುಖ್ಯವಾಗಿ ಏನಂದ್ರೆ, ಅವರ ವಯಸ್ಸಿಗೆ ಅವರು ಆಟ ಆಡಿದ್ದೆ ತುಂಬಾ ಗ್ರೇಟು. ಅಂತದ್ರಲ್ಲಿ ಅವ್ರನ್ನ ಅಭಿಷೇಕ್ ಬಿಟ್ಬಿಡೋಣ. ತುಂಬಾ ಸ್ವಲ್ಪ ಬೇಜಾರಾಯ್ತು. ಇಲ್ಲಿ ನಿಮ್ಗೆ ಯಾರೆಲ್ಲ ಹೋಗ್ಬೇಕಾಗಿತ್ತು, ಮಲ್ಲಮ್ಮ ಹೋಗಿದ್ ಯಾಕಂತ ನೀವು ಕಮೆಂಟ್ ಮಾಡಿ. ತುಂಬಾ ಜನ ರಾಶಿಕ ಹೆಸರು ಬಂದೇ ಬರುತ್ತೆ. ಬಟ್ ಡೆಫಿನೆಟ್ಲಿ ಅಂತವ್ರನ್ನ ಹೆಲ್ಮೆಟ್ ಮಾಡಲ್ಲ ಗುರು. ಓಟ್ ಕಡಿಮೆ ಬಂದ್ರು ಹೆಲ್ಮೆಟ್ ಮಾಡಲ್ಲ. ಅದು ಬಿಗ್ ಬಾಸ್ ನಿಯಮ, ಜಗದ ನಿಯಮ ಅಲ್ಲ, ಬಿಗ್ ಬಾಸ್ ನಿಯಮ. ನೀವು ಯಾರು ಏನು ಮಾಡಕ್ಕಾಗಲ್ಲ. ಓಕೆ, ಇನ್ನ ಸಂಡೇ ಎಪಿಸೋಡ್ ತಗೊಂಡಾಗ ಹೌದು, ಆಲ್ಮೋಸ್ಟ್ ಆಲ್ ಇದಕ್ಕಿಂತ ಮುಂಚೆನೆ ಹೇಳಿದ್ದೆ, ಇಂತರ ಹೆಲ್ಮೆಟ್ ಆಗ್ತಾರ ಅಂತ ಹೇಳಿದ್ದೆ. ಟಾರ್ಗೆಟ್ ಆಗೋದು ಇವರೇ ಅಂತ ಹೇಳಿದ್ದೆ. ನಮ್ಮ ಗಿಲ್ಲಿ ನಟ ಟಾರ್ಗೆಟ್ ಆಗಿದೆ. ಆಲ್ಮೋಸ್ಟ್ ಆಲ್ 6 to 7 ನೋಟ್ಸ್ ಬಂದಿದ್ದವರಿಗೆ, ಅಂದ್ರೆ ಇವ್ರ ನನ್ನ ಟಾರ್ಗೆಟ್ ಅಂತ. ಹಂಗಂತ ಅವ್ರನ್ನ ಟಾರ್ಗೆಟ್ ಮಾಡಿರೋ ನಾನು ನೆಗೆಟಿವ್ ಆಗಿ ಮಾತಾಡಲ್ಲ. ಕಾರಣ ಏನಂದ್ರೆ, ಅವರು ಒಳ್ಳೆ ರೀಸನ್ಸ್ ಕೊಟ್ಟಿದ್ದಾರೆ. ಧನುಷ್ ಆಗಿರ್ಬೋದು, ನಮ್ಮ ಅಶ್ವಿನಿ ಗೌಡ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇನ್ನೂ ಯಾರೆಲ್ಲ ಕೊಟ್ಟಿದಾರೋ ಅವರು ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ರಘು ಆಗಿರ್ಬೋದು. ಈ ರೀತಿ ತಗೊಂಡಾಗ ಏನಂದ್ರೆ, ಈ ವಾರ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ಮುಖ್ಯವಾಗಿ ಟಾಸ್ಕ್ ಇರಲ್ಲ ಅಂತ ಇದ್ದಾರೆ. ಡೆಫಿನೆಟ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಹೇಳೋದೇನಂದ್ರೆ, ಮುಖ್ಯವಾಗಿ ಗಿಲ್ಲಿ ಜೊತೆಗೆ ಯಾರಾದ್ರೂ ಇರ್ತಾರೋ ಅವ್ರಿಗೆ ಕಂಟೆಂಟು ಸಿಗುತ್ತೆ, ಕಂಟೆಸ್ಟು ಸಿಗುತ್ತೆ, ಆಟನೂ ಆಡ್ತಾರೆ, ವ್ಯಕ್ತಿತ್ವನೂ ಸಿಗುತ್ತೆ. ಯಾಕಂದ್ರೆ ಗಿಲ್ಲಿ ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಆಲೋಚನೆ ಮಾಡಲ್ಲ. ಅವ್ರ ಕಂಟೆಂಟ್ ಕೊಡ್ತಾ ಇರ್ತಾರೆ. ಕಂಟೆಂಟ್ ಕೊಡೋ ಬರದಲ್ಲಿ ಒಬ್ಬ ವ್ಯಕ್ತಿನ ಒಂದ್ ಸ್ವಲ್ಪ ಕೀಳಾಗಿ ಮಾತಾಡದಿರ್ಬೋದು. ಅಷ್ಟು ಬಿಟ್ರೆ ಅವ್ರನ್ನ ಪೂರ್ತಿಯಾಗಿ ಡಿಫೆಂಡ್ ಮಾಡಿ ಅವ್ರ ವೇಸ್ಟ್, ಇವ್ರು ಆಟಕ್ಕೆ ಬರಲ್ಲ, ಇವ್ರ ಹಾಗೆ, ಇವ್ರ ವ್ಯಕ್ತಿತ್ವ ಹೀಗೆ ಅಂತ ಮಾತಾಡಲ್ಲ. ಕೇವಲ ಕಂಟೆಂಟ್ಗೋಸ್ಕರ, ಪ್ರಾಸಕ್ಕೋಸ್ಕರ ಏನಾದ್ರೂ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡ್ಬೋದು. ನಾನು ಹೇಳೋದಿಷ್ಟೇನೆ, ಗಿಲ್ಲಿ ಜೊತೆಗೆ ಯಾರಾದ್ರೂ ಇರ್ತಾರೋ ಅವರು ಮುಂದಿನ ವಾರ ಕೂಡ ಟಾಪ್ ಅಲ್ಲಿ ಇರ್ತಾರೆ, ಸೇವ್ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಇನ್ನ ಸಂಡೇ ಎಪಿಸೋಡ್ ಬಗ್ಗೆ ಮಾತಾಡ್ಬೇಕಂದ್ರೆ, ನಾನು ಹೇಳಿದೆ ಗಿಲ್ಲಿಗೆ 6 hours ಬರುತ್ತೆ, ಅಶ್ವಿನಿ ಗೌಡರಿಗೆ 4 hours ಬರುತ್ತೆ. ಇಲ್ಲಿ ನಾನು ಅಶ್ವಿನಿ ಗೌಡರ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಗಿಲ್ಲಿ ಬಗ್ಗೆನೂ ವಿಡಿಯೋಸ್ ಮಾಡಿದ್ದೀನಿ. ಇಲ್ಲಿ ನಾನು ಅಶ್ವಿನಿ ಗೌಡರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಕ್ ಚಾನ್ಸೇ ಇಲ್ಲ. ಏನ್ ಗೊತ್ತಾ, ನಾನು ಮೊದಲನೇ ಸಲ ಹೇಳ್ತೀನಿ, ಇವಾಗ್ಲೂ ಹೇಳ್ತೀನಿ, ಪಾಸಿಟಿವ್ ಆರ್ ನೆಗೆಟಿವ್ ಏನೋ ಒಂದು ಕಂಟೆಂಟ್ ಕೊಡ್ತಾ ಇದ್ದಾರೆ ತುಂಬಾ ಜನ. ಈಗ 10th ಸೀಸನ್ ತಗೊಳ್ಳೋಣ, ನಮ್ಮ ವಿನಯ್ ಗೌಡ ನೆಗೆಟಿವ್ ಬಂದ್ರು, ಟಾಪ್ 5 ಬರ್ಲಿಲ್ವಾ? ಈ ಸಲ ಅದೇ ರೀತಿಯಾಗಿ ನಮ್ಮ ಅಶ್ವಿನಿ ಗೌಡ ಅವರು ಟಾಪ್ 5 ಬರೋದ್ರಲ್ಲಿ ಯಾವುದೇ ಸಂದೇಹ ಬೇಡ, ಬಂದೇ ಬರ್ತಾರೆ. ತುಂಬಾ ಜನ ಮಧ್ಯದಲ್ಲೇ ಹೊರಟು ಹೋಗ್ತಾರೆ. ಇನ್ನು ಕಾವ್ಯ ಗಿಲ್ಲಿ ಕೊಡಿ ತಪ್ಪ ಅಂತ ಕೇಳೋದಾದ್ರೆ 100% ತಪ್ಪಲ್ಲ, ಅದು ಕರೆಕ್ಟೇನೆ. ಯಾಕಂದ್ರೆ ನಾನು ಆಡೋಡಕ್ ಬಂದೀನಿ, ನನ್ನ ಆಟ ನಾನು ಆಡ್ತಾ ಇದ್ದೀನಿ. ನನಗಿಂತ ಅವನು ಯಾರೋ ಒಬ್ಬ, ಅಂದ್ರೆ ಗಿಲ್ಲಿ ಅವರು ಮುಂದೆ ಇದ್ದಾರೆ, ಅವ್ರನ್ನ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ತಪ್ಪೇ ಅಲ್ಲ ಅದು. ಅವ್ರು ಕೊಟ್ಟ ರೀಸನ್ಸ್ ಆಗಿರ್ಬೋದು, ಅವ್ರಾಗಿರ್ಬೋದು, ತಪ್ಪೇ ಅಲ್ಲ ಅನ್ಸುತ್ತೆ. ಇಲ್ಲಿ ಮುಖ್ಯವಾಗಿ ನಾನು ಧನುಷ್ ಗೌಡರಿಗೆ ಮಾತಾಡ್ಬೇಕು. ಧನುಷ್ ಗೌಡ ಅವರು ಓಕೆ, ಗಿಲ್ಲಿನ ಚಾಯ್ಸ್ ಮಾಡಿದಿರ, ಓಕೆ, ಅವ್ರು ಟಫ್ ಕಾಂಪಿಟೇಟರ್, ನಾನು ಟಾರ್ಗೆಟ್ ಅವ್ರೆ, ಅವ್ನು ತುಳಿದು ನಾನು ಮೇಲೆ ಹೋದ್ರೆ ನಾನು ಗೆಲ್ತೀನಿ ಅಂತ ರೀಸನ್ ಹೇಳಿದ್ರೆ ದಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಗಿಲ್ಲಿ ಅವರು ಕಾಮಿಡಿ ಮಾಡಿದ್ರೆ ಕರೆಕ್ಟ್, ಬೇರೆ ಕಾಮಿಡಿ ಮಾಡಿದ್ರೆ ಸೀರಿಯಸ್ ಆಗಿ ತಗೊಂತಾರೆ ಅಂತ. ನೀವೆಲ್ಲಿ ಸರ್ ಕಾಮಿಡಿ ಮಾಡಿದೀರಾ? ನೀವು ಕಾಮಿಡಿ ಮಾಡಿದಿರಾ? ಕಾಮಿಡಿನೇ ಮಾಡಿಲ್ಲ, ಮಾತೇ ಆಡಲ್ಲ ಅಂತಂದ್ರೆ ಕಾಮಿಡಿ ಎಲ್ಲಿಂದ ಬರುತ್ತೆ? ತಪ್ಪು ತಾನೆ.
ಈ ರೀಸನ್ಸ್ ಕರೆಕ್ಟೇ ಇರಲಿಲ್ಲ. ಇನ್ನೊಂದು ಅಶ್ವಿನಿ ಗೌಡರು ಕೊಟ್ಟಿರೋ ರೀಸನ್ಸ್, ಇವರು ಪರ್ಸನಲ್ ಟಾರ್ಗೆಟ್ ಮಾಡ್ತಾರಂದ್ರೆ ಅವರು ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಸ್ವಲ್ಪ ಇಂಪ್ರೆಸ್ ಮಾಡೋದ್ರಲ್ಲಿ, ಕಾವ್ಯ ಜೊತೆಗೆ ಇರೋದ್ರಲ್ಲಿ ತುಂಬಾ ಬ್ಯುಸಿ ಇದ್ದಾರೆ. ನಿಮ್ಮನ್ನೆಲ್ಲಿ ಮೇಡಮ್ ಪರ್ಸನಲ್ ಟಾರ್ಗೆಟ್ ಮಾಡಿದ್ದಾರೆ? ನೀವು ಮಾತಾಡೋ ಮಾತುಗಳಿಗೆ, ನೀವು ಮಾಡಿಕೊಡೋ ಎಕ್ಸ್ಪ್ರೆಷನ್ಗೆ ರಿಪ್ಲೈ ಕೊಟ್ಟಿದ್ರೆ ಅಷ್ಟೇ. ಟಾರ್ಗೆಟ್ ಮಾಡಿದ್ರೆ ಬೇರೆ ವಿಷಯನೇ ಇರುತ್ತೆ. ಟಾರ್ಗೆಟ್ ಮಾಡ್ತಾ ಇಲ್ಲ, ಜಸ್ಟ್ ಇಸ್ ರಿಯಾಕ್ಟ್, ಜಸ್ಟ್ ಇಸ್ ರಿಪ್ಲೈ ಕೊಡ್ತಾರೆ ಅಷ್ಟೇನೆ, ಟಾರ್ಗೆಟ್ ಮಾಡ್ತಾ ಇಲ್ಲ. ಇದು ಆಯ್ತು. ಇನ್ನ ಸುಧೀರ್ ಅಂತೂ ಕಂಪ್ಲೀಟ್ ಆಗಿ ಹೇಳ್ತೀನಿ, ನಾನು ಇದು ತುಂಬಾ ಸಲ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದೀನಿ. ನೋಡಿದಾಗ ಒಳ್ಳೆ ಸ್ಟ್ರಾಂಗ್ ಕಂಡೀಷನ್ ಮರ, ಎಂತ ಮರ ಅನ್ಕೊಂಡಿದ್ದೆ. ಈ ಈಸ್ ದ ಜೋಕರ್ ಕಂಪ್ಲೀಟ್ ಆಗಿ. ಮೇಡಮ್ 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 ಇದೇ ಆಗ್ತಾ ಇದೆ. ಇನ್ನು ಅದಾದ್ಮೇಲೆ ಕೊಟ್ಟಿರೋ ಕಾರಣಗಳಲ್ಲಿ ಈ ವಿಷಯದಲ್ಲಿ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿ ಹೋದಾಗ ಬೇಜಾರಾಗಿದ್ದು ಕೆಲವರು. ಅದರಲ್ಲಿ ನಮ್ಮ ಗಿಲ್ಲಿ ನಟ, ಸೂರಜ್, ರಕ್ಷಿತಾ, ನನಗೆ ಕಂಡಿದ್ದು, ನಿಮ್ಗಿನ್ ಯಾರೆಲ್ಲ ಕಂಡಿದ್ದಾರೆ ನನಗೆ ಗೊತ್ತಿಲ್ಲ, ನನಗೆ ಕಂಡಿದ್ದು ಈ 3 ಜನ. ಒಂದು ರಕ್ಷಿತಾ, ಒಂದು ನಮ್ಮ ಧ್ರುವಂತು, ಇನ್ನೊಂದು ನಮ್ಮ ಗಿಲ್ಲಿ ನಟ. ಇವರಷ್ಟನ್ನೇ ಫೀಲ್ ಆಗಿದ್ದು, ಬೇರೆಯವರು ಫೀಲ್ ಆಗಿದ್ದು ನೋಡೇ ಇಲ್ಲ. ಕೆಲವು ನಾಟಕೀಯವಾಗಿತ್ತು. ಆ ನಾಟಕೀಯವಾಗಿತ್ತು ಯಾರಂತ ನೀವೇ ಕಮೆಂಟ್ ಮಾಡಿ. ಕಾಲಿಗೆಲ್ಲ ಬಿದ್ರು, ಆಶೀರ್ವಾದ ಎಲ್ಲ ತಗೊಂಡ್ರು, ಇನ್ನು ಏನೆಲ್ಲ ಮಾಡಿದ್ರು, ಅದು ನಿಮ್ಮ ವಿಷಯಕ್ಕೆ ಬಿಟ್ಟಿರ್ತೀನಿ. ನಿಮ್ಮ ವಿಮೋಚನೆಗೆ ನಾನು ಬಿಟ್ಟಿರ್ತೀನಿ. ನೀವು ಕಮೆಂಟ್ ರೂಪದಲ್ಲಿ ಬೇಕಾದ್ರೆ ಕಮೆಂಟ್ ಮಾಡಿ. ನಾನು ಬೇಕಾದ್ರೆ ಯಾವ ಕಮೆಂಟ್ ಇಷ್ಟ ಆಗುತ್ತೋ ನಾನು ಪಿನ್ ಮಾಡ್ತೀನಿ, ಕಂಪಲ್ಸರಿ ಪಿನ್ ಮಾಡ್ತೀನಿ. ನಿಮ್ಮ ಕಮೆಂಟ್ ವೈರಲ್ ಆಗೋದ್ರಲ್ಲಿ ಸ್ವಲ್ಪ ಇರುತ್ತೆ. ಇನ್ನು ಮುಖ್ಯವಾಗಿ ತುಂಬ ಜನ ಕಮೆಂಟ್ ಮಾಡಿದ್ರು. ಇಲ್ಲಿ ಏನು ಗೊತ್ತಾ, ಒಂದು ನನಗೆ ಸಂದೇಹ ಬಂದಿದ್ದು, ನೋಡಿ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತೆಲ್ಲ. ತುಂಬ ಜನ ಲೈಕ್ ಮಾಡ್ತಾ ಇಲ್ಲ, ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡ್ತಾ ಇಲ್ಲ. ಓಕೆ, ಯಾರಿಗಾದ್ರೂ ಇಷ್ಟ ಆಗುತ್ತೋ. ಈಗ ಏನೇ ಆಗಲಿ, ಒಂದು ಪ್ರೀತಿ ಆಗಲಿ, ಒಂದು ಅನುಮಾನ ಆಗಲಿ, ಒಂದು ಬೇಸರ ಆಗಲಿ, ಏನೇ ಆಗಲಿ, ಅದು ಫೋರ್ಸ್ಫುಲಿ ಮಾಡೋಕೆ ನಾವು ಆಗಲ್ಲ. ನಾವು ಸಬ್ಸ್ಕ್ರೈಬ್ ಮಾಡಂದ್ರೂ ನೀವು ಮಾಡಲ್ಲ, ಮಾಡಬೇಡ್ರ ಅಂದ್ರೂ ನೀವು ಬಿಡಂಗಿಲ್ಲ. ಆ ರೀತಿ ಮಾಡ್ತಾ ಇರ್ತೀರಾ. ಅದು ನಿಮ್ಮ ಚಾಯ್ಸ್, ನಿಮ್ಮ ಇಷ್ಟ. ಹೇಳೋ ನನ್ನ ಧರ್ಮ, ನಾನು ಹೇಳ್ತೀನಿ ಮಾಡಿ ಅಂತ. ತುಂಬ ಜನ ನೋಡ್ತೀರಾ, ಒಂದು ವಿಡಿಯೋ 15,000 ವ್ಯೂಸ್ ಬರುತ್ತಂದ್ರೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡೋರು 20 ಜನ, 10 ಜನ, 30 ಜನ, ಲೈಕ್ ಮಾಡೋರು 50 ಜನ, 90 ಜನ, 100 ಜನ, ಅಷ್ಟರಲ್ಲೇ ಮಾಡಿರ್ತೀರ. 15,000 ಜನ ಲೈಕ್ ಮಾಡ್ಬೋದು ಅನ್ಕೊಂಡ್ರೆ, ಬಟ್ ನೀವು ಲೈಕ್ ಮಾಡಲ್ಲ. ಅದು ನಿಮ್ಮ ವಿಮೋಚನೆಗೆ, ನಿಮ್ಮ ವ್ಯಕ್ತಿತ್ವ ಬಿಟ್ಟಿದ್ದು. ನಾನು ಹೇಳಿದ್ದು ಸರಿ ಇದೆ, ನಾನು ಮಾತಾಡೋದು ಸರಿ ಇದೆ ಅಂದ್ರೆ ಮಾತ್ರ ಲೈಕ್ ಮಾಡಿ. ಸುಮ್ಮನೆ ಫೋರ್ಸ್ ಬರೀ ಲೈಕ್ ಮಾಡಬೇಡ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವತ್ತಿನ ಎಪಿಸೋಡಲ್ಲಿ ಸ್ಟಾರ್ಟಿಂಗಲ್ಲೇ ನಮ್ಮ ಇವರು ರಘು ಅವರು ಮತ್ತು ನಮ್ಮ ರಾಶಿಕ್ ಅವರು ಇದು ಡಿಸ್ಕಸ್ ಮಾಡ್ತಾರೆ, ಫೇವರಿಸಮ್ ಅದು ಇದು ಅಂತ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದ್ದೇನೆಂದ್ರೆ, ರಾಶಿಕ್ ಅವರು ಅದನ್ನ ನಾನೇ ಕರೆಕ್ಟು ಅನ್ನೋ ರೀತಿಯಲ್ಲ ಅದನ್ನ ಪೋರ್ಟ್ರೇ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ರಘು ಅವರು ಬಿಡಂಗಿಲ್ಲ. ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಅಶ್ವಿನಿ ಮೇಡಮ್ ಅವರು ಜಾನ್ವಿ ಬಗ್ಗೆ ಮಾತಾಡ್ತಾರೆ. ಹಾಗೆ ಹೀಗೆ ಅವರು ಆಗಿ ಪೋಟ್ರ ಮಾಡಕ್ ಹೋಗಿದ್ರು, ಈಗ ಪೋಟ್ರ ಮಾಡೋಗಿದ್ದು. ಒಂದು ವಿಷಯ ಹೇಳ ನಿಮ್ಗೆ, ಜಾನ್ವಿ ಅವರು ಅಶ್ವಿನಿ ಅವ್ರ ಗ್ಯಾಂಗ್ ಒಂದು ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ವೀಕ್ಷಕರಿಗೆ, ಪ್ರೇಕ್ಷಕರಿಗೆ, ನಮಗೂ ನಿಮ್ಗೂ ಸ್ವಲ್ಪ ಲೈಕ್ ಆಗ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಇಲ್ಲಿ ಮುಖ್ಯವಾಗಿ ಕಿಚ್ಚ ಸಾರು ಸೂರಜ್ ಅವ್ರ ಬಗ್ಗೆ, ರಾಶಿಕ್ ಅವ್ರ ಬಗ್ಗೆ ಮಾತಾಡಿದಾಗ, ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅಲ್ಲಿ ತುಂಬಾ ಜನಕ್ಕೆ ಗೊತ್ತು ನೆಗೆಟಿವ್ ಆಗ್ತಾ ಇದೆ, ಇವ್ರ ಬಗ್ಗೆ ಕೆಟ್ಟದಾಗ ಬರ್ತಾ ಇದೆ ಅಂತ. ಆದ್ರೂ ಕೂಡ ಅದನ್ನು ಕೂಡ ಪಾಸಿಟಿವ್ ತಗೊಂಡು ಅದ್ರ ಬಗ್ಗೆ ಏನು ಹೇಳ್ದಾನೆ, ಅದ್ರ ಬಗ್ಗೆ ಏನು ಮಾತಾಡ್ದಾನೆ, ನಾವೇ ಕರೆಕ್ಟು, ನಾವೇ ಸರಿ, ನಾವು ಇರೋದೇ ಹೀಗೆ ಸ್ವಾಮಿ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಸ್ ಕೊಡ್ತಾ ಇದ್ರು. ಅದರಲ್ಲಿ ಎಸ್ಪೆಷಲ್ ಆಗಿ ನಮ್ಮ ರಾಶಿಕ್ ಅವರು, ಸೂರಜ್ ಅವರು ತುಂಬಾ ಜನ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ನೀವು ಅವ್ರು ಸಪೋರ್ಟ್ ಮಾಡ್ತೀರಾ, ಇವ್ರು ಸಪೋರ್ಟ್ ಮಾಡ್ತೀರಾ, ಗಿಲ್ಲಿ ಸಪೋರ್ಟ್ ಮಾಡ್ತೀರಾ, ಕಾವ್ಯ ಸಪೋರ್ಟ್ ಮಾಡಲ್ಲ, ಇವ್ರು ಸಪೋರ್ಟ್ ಮಾಡಲ್ಲ ಅಂತ. ನಾನು ಎಪಿಸೋಡ್ ನೋಡಿ ಆ ಎಪಿಸೋಡಲ್ಲಿ ಯಾರ್ದು ಕರೆಕ್ಟ್ ಇರುತ್ತೋ, ಯಾರದು ಚೆನ್ನಾಗಿ ಆಟ ಇರುತ್ತೋ ಅದ್ರ ಬಗ್ಗೆ ಮಾತಾಡ್ತಾನೆ ವಿನಃ ನಾನು ಯಾರಿಗೂ ಫೇವರಿಸಮ್ ಮಾಡಲ್ಲ, ಮಾಡೋದು ಇಲ್ಲ, ಮುಂದಕ್ಕೂ ಮಾಡಲ್ಲ. ಇಲ್ಲಿ ಮುಖ್ಯವಾಗಿ ಸಣ್ಣ ಚಾನಲ್ ನಂದು, ಸುಮಾರು ಒಂದು 10,000 15,000 ಸಬ್ಸ್ಕ್ರೈಬರ್ ಇದ್ದಾರೆ. ಅದರಲ್ಲಿ ನನಗೆ ಯಾರಿಗೂ PR ಮಾಡ್ತಾರೆ, ನನಗೆ ಯಾರಿಗೂ ದುಡ್ಡು ಕೊಡ್ತಾರೆ, ಪೇಮೆಂಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತೀರಾ, ನೀವು PR, ನನ್ಗೆ ಯಾರಪ್ಪ ಕೊಡ್ತಾರೆ ದುಡ್ಡು? ಯಾರು ಕೊಡ್ತಾರೆ ಹೇಳಿ? ತುಂಬ ಬೇಜಾರಾಗುತ್ತೆ, ಒಂದೊಂದ್ಸಲ ವಿಡಿಯೋ ಮಾಡೋಕ್ಕೂ ಬೇಜಾರಾಗುತ್ತೆ. ಬಟ್ ಇರಲಿ, ಸಪೋರ್ಟ್ ಮಾಡೋರು ಇರ್ತಾರೆ, ನಮ್ಮನ್ನ ಕಾಲು ಎಳೆದು ಇರ್ತಾರೆ, ನಮ್ಮನ್ನ ಬೈಯರು ಇರ್ತಾರೆ, ನಮ್ಮನ್ನ ಕೀಳು ಮಟ್ಟಕ್ಕೆ ನೋಡೋರು ಇರ್ತಾರೆ. ಅವೆಲ್ಲ ತಗೋಬೇಕು. ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂದರೆ ಅದೆಲ್ಲ ಎಕ್ಸೆಪ್ಟ್ ಮಾಡಲೇಬೇಕು. ಎಕ್ಸೆಪ್ಟ್ ಮಾಡ್ತೀನಿ. ಓಕೆ, ಇನ್ನು ಮುಖ್ಯವಾಗಿ ನಾನು ಹೇಳ್ದಲ್ಲ, ಆಲ್ರೆಡಿ ಗಿಲ್ಲಿಗೆ 6 ಔಟ್ ಬಂದಿದೆ, ನಮ್ಮ ಅಶ್ವಗೌಡಗೆ 4 ಔಟ್ಸ್ ಬಂದಿದೆ. ಈ ಎಪಿಸೋಡಲ್ಲಿ ಮುಖ್ಯವೇನು ಗೊತ್ತಾ, ಸಾಟರ್ಡೆ ಎಪಿಸೋಡಲ್ಲೇ ತುಂಬಾ ಡಿಸಿಷನ್ಸ್ ಎಲ್ಲ ಹೋಗ್ಬೇಕು, ಅವರೆಲ್ಲ ಆರ್ಗ್ಯುಮೆಂಟ್ ಆಗಬೇಕು, ಅವ್ರ ಬಗ್ಗೆ ಕೆಟ್ಟದಾಗಿ ಒಳ್ಳೇದಾಗ್ಲಿ ಏನೆಲ್ಲ ಆರ್ಗ್ಯುಮೆಂಟ್ ಆಡಬೇಕು. ಸಂಡೇ ಎಪಿಸೋಡ್ ಬಂದಾಗ ಅಂತ ತಗೊಂಡ್ರೆ
ಆಲ್ಮೋಸ್ಟ್ ಅಲ್ಲಿ ಫನ್ ಇರುತ್ತೆ. ಆ ಕೋಳಿ ಒಂದು ಸಾಂಗ್ ಆಗುತ್ತೆ, ಆ ಸಾಂಗ್ ಅಲ್ಲಿ ರೆಡ್ ಟೀಮ್ ಗೆಲ್ಲುತ್ತೆ, ಬ್ಲೂ ಟೀಮ್ ಸೋಲುತ್ತೆ. ಅದ್ರಲ್ಲಿ ನಮ್ಮ ಗಿಲ್ಲಿ ನಟ ತುಂಬಾ ಜನ ಬ್ಲೇಮ್ ಮಾಡ್ತಾರೆ. ಟಾರ್ಗೆಟ್ ಮಾಡಿದ್ರೆ ಕೂಡ ಗಿಲ್ಲಿನೇ ಒಂದಂತ ಹೇಳ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕಪ್ ಗೆಲ್ಲೋ ಚಾನ್ಸಸ್ ಇರೋದು ಗಿಲ್ಲಿಗೆ ಒಬ್ಬರಿಗೆ. ನಾನು ವೋಟಿಂಗ್ ಅನಾಲಿಸಿಸ್ ತಂಡಗಳು ಅದನ್ನ ಹೇಳ್ತೇನೆ, 60% ವೋಟ್ ಜನ ಅವ್ರಿಗೆ ವೋಟ್ ಮಾಡ್ತಾ ಇದ್ದಾರೆ. ಇನ್ನು 40% ಡಿವೈಡ್ ಆಗ್ತಾ ಇದೆ. ಅದ್ರಲ್ಲಿ ಒಬ್ಬರಿಗೆ ಅಲ್ಲ, ಡಿವೈಡ್ ಆಗ್ತಾ ಇದೆ. ಕಾವ್ಯ, ಗಿಲ್ಲಿ, ಅಭಿಷೇಕ್, ಅಶ್ವಿನಿ ಗೌಡ ಹೀಗೆ ಸಪ್ರೇಟ್ ಆಗಿ 40% ಅಲ್ಲಿ ಮಿಕ್ಕಿರೋ 16 ಜನಕ್ಕೆ ವೋಟ್ ಶೇರ್ ಆಗ್ತಾ ಇದೆ. ಇನ್ನು 60% ವೋಟ್ ಶೇರ್ ಗಿಲ್ಲಿ ಆಗ್ತಾ ಇದೆ. ನೀವು ಒಂದ್ಸಲ ಆಲೋಚನೆ ಮಾಡಿ ಯಾರು ಸ್ಟ್ರಾಂಗ್ ಇದಾರ ಅಂತ. ತುಂಬಾ ಜನ ತುಂಬಾ ಮಾತಾಡ್ತಾ ಇದ್ದಾರೆ. ನೀವು ನೋಡಿದಾಗ ಇಲ್ಲಿ ಏನಾಗುತ್ತಂದ್ರೆ, ನಮ್ಮ ಸೂರಜ್ ಅವರು ನಾನು ಅಲ್ಲ, ಆ ರೀತಿ ಅಲ್ಲ ಅಂತ ಪೋಟ್ರೆ ಮಾಡಕ್ ಹೋಗ್ತಾರೆ. ಅದೆಲ್ಲ ಸ್ಟಾರ್ಟ್ ಆಗಲ್ಲ. ಇನ್ನು ಅದ ನಮ್ಮ ಅಶ್ವಿನಿ ಗೌಡ ಅವರು ಜಾನಿಯವ್ರ ಬಗ್ಗೆ ಪೋಟ್ರೆ ಮಾಡ್ತಾರೆ. ಏನಂತ, ನಾನು ಆ ರೀತಿ ಅಲ್ಲ, ತುಂಬಾ ಚೆನ್ನಾಗಿದ್ದೆ, ಅವ್ರು ಆ ರೀತಿ ಮಾಡಿದ್ರು, ಈ ರೀತಿ ಮಾಡಿದ್ರು ಅಂತ. ಅದೆಲ್ಲೋ ಕನ್ವಿನ್ಸ್ ಆಗಿತ್ತು, ತುಂಬಾ ಕ್ಲಿಯರ್ ಆಗಿರ್ಲಿಲ್ಲ ಅಂತ ಅನಿಸ್ತಾ ಇತ್ತು. ಇನ್ನು ಆಲ್ಮೋಸ್ಟ್ ಆಲ್ ಹೇಳ್ದ ನಾನು ಗಿಲ್ಲಿ ಬಗ್ಗೆನೆ ಪೋಟ್ರೆ ಆಗ್ತಾ ಇತ್ತು. ಇದಕ್ಕಿಂತ ಮುಂಚೆನೆ ಹೇಳಿದ್ದೆ ನಾನು ಏನಂತ, ಈ ವಾರದ ಭಾನುವಾರದ ಕಚೆ ನಮ್ಮ ಗಿಲ್ಲಿ ಜೊತೆ ಮತ್ತೆ ನಮ್ಮ ಕಾವ್ಯ ಜೊತೆ ಅಂತ ರೀಸನ್ಸ್ ಕೊಟ್ಟಾಗ ನಾನು ಆಲ್ರೆಡಿ ಪ್ರೋಮೋ ರಿವ್ಯೂ ಎಲ್ಲ ಹೇಳಿದ್ದೀನಿ. ಏನಂತಾರೆ, ರಾಶಿಕ್ ಅವರು ಮೋಸ ಮಾಡಿದ್ರು, ನಂಬಿಕೆ ದ್ರೋಹ ಮಾಡಿರಂತೆ. ಎಲ್ಲಿ ನಂಬಿಕೆ ದ್ರೋಹ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ. ಅಶ್ವಿನ್ ಅವ್ರು ಹೇಳ್ತಾರೆ, ಇವ್ರನ್ನ ಬಂದಾಗಿಂದ ಪರ್ಸನಲ್ ಟಾರ್ಗೆಟ್ ಮಾಡ್ತಾರೆ. ಮೇಡಮ್, ನೀವು ಪರ್ಸನಲ್ ಟಾರ್ಗೆಟ್ ಮಾಡಿದ್ರೆ ನೀವು ಸುಮ್ಮನೆ ಬಿಡಲ್ಲ. ಮಾಮೂಲಾಗಿ ಮಾತಾಡಿದ್ರೆ ಅಷ್ಟು ಜೋರಾಗೆಲ್ಲ ಮಾತಾಡ್ತೀರಾ. ನೀವು ಪರ್ಸನಲ್ ಟಾರ್ಗೆಟ್ ಮಾಡಿ ಸುಮ್ಮನೆ ಬಿಡ್ತೀರಾ? ನೀವು ಬಿಡೋ ಮಾತೇ ಇಲ್ಲ. ಕಾವ್ಯ ಅವರು ಕೊಟ್ಟಿನ ಸರಿ ಇತ್ತು, ಟಫ್ ಕಂಪ್ಯೂಟರು, ಅವ್ರನ್ನ ತುಳಿದು ಮೇಲೆ ಹೋಗ್ಬೇಕು, ಗೆಲ್ಲಬೇಕು ಅಂತ. ಈಗ ನೀವೇ ಆಗ್ಲಿ ನಾವೇ ಆಗ್ಲಿ ಯಾರೊಬ್ರು ಗೆಲ್ಲೇಬೇಕು ಅನ್ಬೇಕಾದ್ರೆ ಅದು ಮಾತಾಡ್ಲೇಬೇಕು. ಟಫ್ ಕಂಟೆಂಟ್ ಯಾರು ಅಂತ ಕೇಳಿದ್ರೆ ನಮ್ಮ ಗಿಲ್ಲಿ ನಟ ಹೆಸರು ಹೇಳ್ತಾರೆ. ಅದಾಗಿತ್ತು. ಒಂದು ಕ್ಲಾರಿಫೈ ಕೊಡ್ತೀನಿ, ಗಿಲ್ಲಿ ಇಲ್ಲ ಅಂದ್ರೆ ಸಂಡೇ ಎಪಿಸೋಡ್ ಹೇಗಪ್ಪ? ಈಗ ಕಿಚ್ಚ ಸಾರ್ಗೆ ಒಂದಿರೋದು ಆಪ್ಷನ್ಸ್, ಯಾರು ನಮ್ಮ ಸುಧೀರ್, ಗಿಲ್ಲಿ ನಟ ಜೊತೆ ತುಂಬಾ ಜನ ಮಾತಾಡ್ತಾರೆ, ತುಂಬಾ ಕಾಂಟ್ರಾಸ್ಟ್ ಆಗುತ್ತೆ. ಆ ಟೈಮಲ್ಲಿ ಆ ಕಂಟೆಕ್ಸ್ಟ್ ಏನಿದೆಲ್ಲ, ಕಿಚ್ಚ ಸಾರಿಗೆ ಏನಾದ್ರೂ ಮಾತಾಡ್ಬೇಕು, ಯಾರಾದ್ರೂ ಕಾಲ್ ಎಳಿಬೇಕು, ಎಪಿಸೋಡ್ ಏನಾಗಿದೆ ಅಂತ ಕೇಳ್ಬೇಕಂದ್ರೆ ನಮ್ಮ ಗಿಲ್ಲಿ ನಟ ತುಂಬಾ ಸಪೋರ್ಟ್ ಆಗ್ತಾರೆ. ಅವ್ರತ್ರ ತುಂಬಾ ಜನ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಂತದ್ರಲ್ಲಿ ಆ ಕಾಮೆಂಟ್ಸ್ ಇಟ್ಕೊಂಡು ಕಿಚ್ಚ ಸರ್ ಕ್ಲಾಸ್ ತಗೊಂಡ್ರು, ಕಿಚ್ಚ ಸರ್ ಇನ್ನೇನೋ ಮಾತಾಡಿದ್ರು, ಇನ್ನೂ ಏನೋ ಮಾಡಿದ್ರು, ಇದೆಲ್ಲ ಕರೆಕ್ಟ್ ಅಲ್ಲ. ನಾನಂತೂ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಈ ಎಪಿಸೋಡ್ ಅಲ್ಲಿ ಸ್ವಲ್ಪ ಫನ್ ಇತ್ತು, ಸ್ವಲ್ಪ ಕಾಮಿಡಿ ಇತ್ತು. ಟಾರ್ಗೆಟ್ ಮಾಡೋದು ಗಿಲ್ಲಿನ, ಲೋ ಆಗಿದ್ದ ಅಶ್ವಿನಿ ಗೌಡ್ರನ್ನ, ಕಾವ್ಯ ಅಂತ ಲೆಕ್ಕಕ್ಕೆ ಬರಲಿಲ್ಲ. ಈ ರೀತಿ ಆಗಿತ್ತು. ನನಗೆ ಈ ಎಪಿಸೋಡ್ ಹೈಲೈಟ್ ಆಗಿದ್ದು ಇಬ್ರು, ಒಂದು ಗಿಲ್ಲಿ ನಟ, ಇನ್ನೊಂದು ನಮ್ಮ ಅಶ್ವಿನಿ ಮೇಡಮ್ ಅವರು. ಸೂರಜ್ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ರಾಸಿಕ್ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು, ಇನ್ನೂ ಎಲ್ಲ ಎಕ್ಸ್ಟ್ರಾ ಕಾವ್ಯ ಆಗಿರ್ಬೋದು, ಯಾರಾದ್ರೂ ತಗೊಳ್ಳಿ, ಅವರೆಲ್ಲರೂ ಒಂದ್ ಸ್ವಲ್ಪ ಕಡಿಮೆನೇ ಆಗಿದ್ರು ಕಂಪೇರ್ ಟು ಗಿಲ್ಲಿ ಓಡ್ತಾ ಇದಾರೆ. ಓಡ್ಲಿ, ಇದ್ಮೇಲೆ ತಪ್ಪು ಮಾಡಿದ್ರೆ ಕೆಳಗೆ ಬಂದ್ರೆ ಬರ್ಲಿ, ಯಾರಾದ್ರೂ ನಿಯತ್ತಾಗಿ ಆಟ ಆಡ್ತಾರೆ ಅವ್ರು ಸಪೋರ್ಟ್ ಮಾಡೋಣ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಸಂಡೇ ಎಪಿಸೋಡ್ ಆಡಿದಾಗ ಏನಾದಂತ ಕಮೆಂಟ್ ಮಾಡಿ. ಇಲ್ಲೇನು ಗೊತ್ತಾ, ಸೀರಿಯಸ್ ಆಗಿರೋ ಒಂದು ಟಾಪಿಕ್ ನ ಕಾಮಿಡಿ ಮಾಡಿದ್ರು, ಟಾಪ್ ಆಗಿರೋ ಕಾಮಿಡಿನ ಸೀರಿಯಸ್ ಮಾಡಿದ್ರು. ನಿನ್ನೆ ಎಪಿಸೋಡ್ ಅಲ್ಲಿ ಒಂದು ಆರಾಮಾಗಿ ಎಪಿಸೋಡ್ ಅಲ್ಲಿ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡಿ, ಗಿಲ್ಲಿ ನೀವು ಮಾಡಿದ್ ಸರಿ ಇದೆ ಅಂತೇಳಿ ಒಂದು ಚೆನ್ನಾಗಿ ಹೇಳ್ಬೇಕಾಗಿತ್ತು. ಅಂತೊಳಗೆ ನೀವು ಮಾಡಿ ತಪ್ಪು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು ಅಂತ ಗಿಲ್ಲಿ ಬ್ಯಾಡ್ ಮಾಡಿದ್ರು, ರಕ್ಷಿತನ ಬ್ಯಾಡ್ ಮಾಡಿದ್ರು, ಇನ್ನೊಂದು ಸ್ವಲ್ಪ ಬ್ಯಾಡ್ ಮಾಡಿದ್ರು. ಇವತ್ತು ಎಪಿಸೋಡ್ ಅಲ್ಲಿ ಕ್ಲಿಯರ್ ಕಟ್ ಆಗಿ, ನಿಂಗೆ ಬೇರೆ ಕೆಲಸ ಇಲ್ವಾ, ಮಾಡಕ್ ಕೆಲಸ ಇಲ್ವಾ, ಏನ್ ಮಾಡ್ತಾ ಇದ್ರ ಬಿಗ್ ಬಾಸ್ ಮನೇಲಿ ಅಂತ ಪ್ರಶ್ನೆ ಮಾಡ್ಬೇಕಾಗಿತ್ತು. ಆ ವಿಷಯ ತಗೊಂಡೋಗಿ ಕಾಮಿಡಿಯಾಗಿ ತೋರಿಸಿದ್ರು ಕಿಚ್ಚ ಸಾರು. ಅವ್ರದನ್ನೇ ಒಂದು 10-15 ನಿಮಿಷ ಇತ್ತು. ಆ ರೀತಿ ಆಗ್ತಾ ಇತ್ತು. ಸೇವಿಂಗ್ ಆರ್ಡರ್ ಅಂತ ಬಂದ್ರೆ ಆಲ್ಮೋಸ್ಟ್ ಅಲ್ಲಿ ಫಸ್ಟ್ಗೆ ನಮ್ಮ ಗಿಲ್ಲಿ ನಟನ ಸೇವ್ ಮಾಡಬೇಕು. ವೋಟಿಂಗ್ ಅನಾಲಿಸಿಸ್ ತಗೊಂಡಾಗ ಅವರೇ ಫಸ್ಟ್ ಇದಾರೆ, ಲಾಸ್ಟ್ ಅಲ್ಲಿ ಧ್ರುವಂತ್ ಇದಾರೆ. ತಗೊಂಡಾಗ ಅವ್ರನ್ನೇ ಧ್ರುವಂತ್ ಅವ್ರು ಸೇವ್ ಮಾಡ್ತಾರೆ. ನಮ್ಮ ಗಿಲ್ಲಿ ನಟ ಸೆಕೆಂಡ್ ಸೇವ್ ಮಾಡ್ತಾರೆ, ಥರ್ಡ್ ಅಲ್ಲಿ ನಮ್ಮ ಧನುಷ್ ಸೇವ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೆ, ಫಸ್ಟ್ ಅಲ್ಲಿ ಧನುಷ್ ಅವ್ರನ್ನ ನಮ್ಮ ಗಿಲ್ಲಿ ನಟನ ಸೇವ್ ಮಾಡ್ತಾರಂತ. ಎಡಿಟ್ ಮಾಡಿರ ಅಷ್ಟೇ, ಕಂಪ್ಲೀಟ್ ಆಗಿ ಸೇವ್ ಮಾಡಿದ್ದು ಅವ್ರನ್ನೇ. ಗಿಲ್ಲಿ ನಟ ಮತ್ತೆ ನಮ್ಮ ಧನುಷನ್ನು ಸೇವ್ ಮಾಡಿದ್ದು ಎಡಿಟ್ ಮಾಡಿ ಬಿಸಾಕಿದ್ದಾರೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಕೆಲವು ಸಲ ಏನಾಗುತ್ತಂದ್ರೆ ಅಲ್ಲಿ ಶೂಟಿಂಗ್ ಆಗಿರೋದು ಅಪ್ಡೇಟ್ ಕೊಡ್ತಾರೆ ನಮ್ಗೆ. ಅದೇ ರೀತಿಯಾಗಿ ನಾವು ನಿಮ್ಗೆ ಸ್ವಲ್ಪ ಹೇಳ್ತಾ ಇರ್ತೀವಿ, ಈಗ ಆಗಿದೆ, ಈಗ ಹಾಕ್ಬೋದು, ಈಗ ಆಗುತ್ತೆ ಅಂತ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇದು ಆಲ್ರೆಡಿ ನ್ಯೂಸ್ ಹೋಗಿದೆ, ಇದು ಬೇಡ, ನಾವು ಕಟ್ ಮಾಡಿ ಎಡಿಟ್ ಮಾಡೋಣ ಅಂತ. ಅನ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಕೆಲಸ ಕಟ್ಟೇ ಮಾಡ್ಬಿಡ್ತಾರೆ. ಸಾಟರ್ಡೆ ಎಪಿಸೋಡ್ ನಾ ಲೈವ್ ನೋಡಿದಾಗ ರಘು ಅವ್ರಿಗೆ ಕಿಚನ್ ಚಪ್ಪಾಳೆನೇ ಕೊಟ್ಟಿಲ್ಲ. ನಾ ಮುಂಚೆ ಹೇಳಿದೆ ಕಿಚನ್ ಚಪ್ಪಾಳೆ ರಘು ಅವ್ರು ಸಿಗುತ್ತಂತ, ಅದನ್ನ ಕಟ್ ಮಾಡಿ ಬಿಸಾಕಿದ್ರು. ಅದಾದ್ಮೇಲೆ ಆಡ್ ಮಾಡಿದಾರೆ, ಇಲ್ಲ ಅಂತಲ್ಲ, ಆದ್ಮೇಲೆ ಆಡ್ ಮಾಡಿದ್ದಾರೆ. ಈ ರೀತಿಯಾಗಿ ಶೂಟಿಂಗ್ ಆದಾಗ ಕೆಲವು ಆಪ್ಷನ್ಸ್ಗಳು, ಕೆಲವು ನ್ಯೂಸ್ಗಳು, ಕೆಲವು ಟಾಪಿಕ್ಗಳು ತುಂಬಾನೇ ಮಾತಾಡಿರ್ತಾರೆ.
ಇವ್ರು ಏನಂದ್ರೆ ಎಪಿಸೋಡ್ ನಮ್ಗೆ ಟೆಲಿಕಾಸ್ಟ್ ಮಾಡ್ಬೇಕಾದ್ರೆ ಅದನ್ನ ಕಟ್ ಮಾಡಿ ಬಿಸಾಕಿ ಅವ್ರಿಗೆ ಯಾನ್ ಬೇಕೋ ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ. ಹಾಗೆ ತುಂಬಾ ಸಲಗಳು ಆಗುತ್ತೆ. ಕೆಲವು ಸಲ ನಾವು ಅಪ್ಡೇಟ್ ಕೊಟ್ಟಾಗಿದೆ ಅಂದ್ರೆ ಶೂಟಿಂಗ್ ಆಗಿರುತ್ತೆ, ನಮ್ಗೆ ಟೆಲಿಕಾಸ್ಟ್ ಆಗಲ್ಲ. ನೋಡೋ ಜನಕ್ಕೆ ಏನಾಗ್ತಂದ್ರೆ ಸುಳ್ಳು ಹೇಳಿದಾನೆ ಇವನು ಸುಳ್ಳು ಹೇಳಿದಾನೆ, ಇವನ್ನ ಅನ್ಫಾಲೋ ಮಾಡಿ, ಇವ್ನ ಅನ್ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದು ಏನೋ ಮಾಡಿ, ಅದು ಮಾಡಿ, ಇದು ಮಾಡಿ. ತುಂಬಾ ಜನ ಕಮೆಂಟ್ಸ್ ಕೆಲವು ಸಲ ಓದ್ತಾ ಇದ್ರೆ ಬೇಜಾರಾಗುತ್ತೆ. ಬಟ್ ತಗೊಂತೀನಿ, ಯಾಕಂದ್ರೆ ನಾವು ವಿಡಿಯೋಸ್ ನೋಡ್ತಾ ಇದ್ರೆ ಸಮಯ ಕೊಟ್ಟು ಕಮೆಂಟ್ಸ್ ಮಾಡ್ತಾ ಇದ್ರೆ ಅಂದ್ರೆ ಅವರು ನಮ್ಮ ಚಾನಲ್ ಸಪೋರ್ಟ್ ಮಾಡ್ದಂಗೆನೆ. ಪಾಸಿಟಿವ್ ಆಗಿ ಮಾಡ್ತಾ ಇದ್ರೆ, ನೆಗೆಟಿವ್ ಆಗಿ ಮಾಡ್ತಾ ಇದ್ರೆ. ಇವತ್ತಿಂದ ಒಂದು ಮಾತು ಕೊಡ್ತಾ ಇದ್ದೀನಿ, ತುಂಬಾ ಪಾಸಿಟಿವ್ ಆಗಿ ಎಪಿಸೋಡ್ ನೋಡಿದ್ಮೇಲೆ ನಾನು ಮಾಡಿರೋ ವಿಡಿಯೋಗೂ ಅವ್ರು ಕಮೆಂಟ್ ಮಾಡಿರೋ ಕಮೆಂಟ್ಗೂ ಏನಾದರೂ ತುಂಬಾ ಹತ್ರ ಆಗಿದ್ರೆ, ತುಂಬಾ ಅನಲೈಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಆ ಕಮೆಂಟ್ನ ಪಿನ್ ಮಾಡ್ತೀನಿ. ಚೆನ್ನಾಗಿರೋ ಕಮೆಂಟ್ನ ನಾನು ದಯವಿಟ್ಟು ಪಿನ್ ಮಾಡ್ತೀನಿ, ಅವ್ರ ಹೆಸರು ಕೂಡ ಹೇಳ್ತೀನಿ ಇನ್ನು ಮುಂದೆ. ತುಂಬಾ ಇಷ್ಟ ಆಯ್ತು ಕೇಳಿದ್ರೆ, ತುಂಬಾ ಕಮೆಂಟ್ ಮಾಡಿದಿರಾ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ. ಅದು ತುಂಬಾ ಇಷ್ಟ ಆಯ್ತು. ಇನ್ಮೇಲೆ ಅದನ್ನೇ ಮಾಡ್ತೀನಿ. ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತುಂಬಾ ಜನ ನೋಡ್ತಾ ಇದ್ದೀರಾ ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಆ ಬೆಲ್ ಬಟನ್ ಲೈಕ್ ಆನ್ ಮಾಡ್ತಾ ಇಲ್ಲ. ಆನ್ ಮಾಡಿ, ತುಂಬಾ ಜನಕ್ಕೆ ವಿಡಿಯೋ ತಲುಪೋ ಸಾಧ್ಯತೆ ಕೂಡ ಇರುತ್ತೆ. ನೀವು ವಿಡಿಯೋಗೂ ನೋಡ್ಬೋದು. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ವಿಶೇಷ ಏನಂದ್ರೆ, ನಿಮಗೆ ಪ್ರೋಮೋ ನೋಡಬೇಕು, ಲೈವ್ ಅಪ್ಡೇಟ್ ಮಾಡಬೇಕು, ವಿಡಿಯೋ ನೋಡಬೇಕು, ಫೋಟೋ ನೋಡಬೇಕಂದ್ರೆ DDTV ಕನ್ನಡ ಅಂತ ವ್ಯಾಟ್ಸಪ್ ಲಿಂಕ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರುತ್ತೆ. ಹೋಗಿ ಅಲ್ಲಿ ಜಾಯಿನ್ ಆಗಿ ಅದರಲ್ಲಿ ನಿಮಗೆ ಅಫಿಷಿಯಲ್ ಆಗಿ ಅಪ್ಡೇಟ್ಗಳಾಗಿರ್ಬೋದು, ಪ್ರೋಮೋ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ರಿವ್ಯೂ ಆಗಿರ್ಬೋದು, ಎನಿ ಒನ್ ನಿಮ್ಗೆ ಅದು ಚಾನಲ್ ಸಿಗುತ್ತೆ. ಅದು ನಮ್ಮದೇ ಆದ ಚಾನಲ್. ನಮ್ಮ ತಂಡ ಆಗಿರ್ಬೋದು, ನಾವಾಗಿರ್ಬೋದು ತುಂಬಾ ಪ್ರಯತ್ನ ಪಡ್ತಾ ಇದೀವಿ ನಿಮ್ಮನ್ನ ಸೆಳೆಯೋಕೆ, ನಿಮಗೆ ಇಷ್ಟ ಆಗೋಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ. ನಿಮ್ಮ ಸಹಾಯ ಸಪೋರ್ಟ್ ಖಂಡಿತವಾಗ್ಲೂ ಬೇಕೇ ಬೇಕು. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ತುಂಬಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೊಸಬರು ತುಂಬಾ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.